ಈಗ ಜನರ ಕಣ್ಣಿನಲ್ಲಿ ಯದುವೀರ್ ಒಡೆಯರ್ ಮಹಾರಾಜರು, ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು. ಬಟ್ ಮನೆಗೆ ಬಂದರೆ ಯಾರು ಪವರ್ಫುಲ್ ಸರ್? ಮನೆಯಲ್ಲಿ ಯಾರು ಮಾತು ನಡೆಯುತ್ತೆ? ಯದುವೀರ್ ಅವ್ರ ಮಾತು ನಡೆಯುತ್ತೆ, ಮೇಡಮ್ ಅವ್ರ ಮಾತು ನಡೆಯುತ್ತೆ? ಆ ಥರ ಏನಿಲ್ಲ. ನಮ್ಮ ಏನು ರೋಲ್ ಇದೆ ನಮಗೆ ಗೊತ್ತಿದೆ. ನಾವು ಏನು ಮಾಡಬೇಕು, ನಾವು ಹೇಗೆ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ ನಮ್ಗೆ ಗೊತ್ತಿದೆ. ಮನೆಯಲ್ಲಿ ಎಲ್ಲರೂ ಪಾತ್ರ ಇದೆ. ಹೌದು, ನಮ್ಮದು ಇನ್ನೂ ಸ್ವಲ್ಪ ಟ್ರೆಡಿಷ್ನಲ್ ಆಗೇ ಇದೆ. ಅಂದರೆ ಮನೆಯ ವಿಚಾರ ಎಲ್ಲ ನಮ್ಮ ವೈಫ್ ಅವರೇ ನೋಡ್ಕೊಳ್ಳೋದು ಎಲ್ಲ, ಮತ್ತು ತಾಯಿಯವರು ಸಹ ಇಡೀ ಅರಮನೆಯ ವಿಚಾರಗಳನ್ನು ಅವರು ನೋಡ್ಕೋತಾರೆ. ಆದರೆ ಆ ಥರ ಏನಿಲ್ಲ. ಎಲ್ಲರೂ ಏನು ನಮ್ಮ ಏನೇನು ಸ್ವಂತ ಶಕ್ತಿ ಇದೆ ಅದರಲ್ಲೇ ನಾವು ಅದ್ರ ಮೇಲೆ ನಾವು ಅದಕ್ಕೇ ಆ ರೋಲನ್ನೇ ತೊಗೊಂಡು ಹೋಗ್ತೀವಿ. ನಮ್ಮ ತಾಯಿಯವರು ಇವಾಗ ಏನು ಲೀಗಲ್ ಸಮಸ್ಯೆಗಳಿರ್ಬೋದು, ಅರಮನೆಯ ಒಂದು ಆಡಳಿತ ಇದೆ, ಬೆಂಗಳೂರು ಅರಮನೆಯ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ಅದೆಲ್ಲನೂ ಕೂಡ ಅವ್ರು ನೋಡ್ಕೋತಾರೆ. ನಮ್ಮ ಹೆಂಡತಿಯವರು ಮನೆ ಏನೇನು ವಿಚಾರ ಇದೆ ಅದೆಲ್ಲನೂ ನೋಡ್ಕೋತಾರೆ. ಮತ್ತು ಅನೇಕ ಪ್ರತಿಷ್ಠಾನಗಳಿದ್ದಾವೆ ನಮ್ಮದು ಕೂಡ, ಅದರದ್ದು ಕೂಡ ಅವರ ನೇತೃತ್ವದಲ್ಲಿ ನಡೀತಾ ಇದೆ, ಮುಂದುವರಿತಾ ಇದೆ. ಮತ್ತು ನನಗೆ ಇವಾಗ ಆಚೆ ಕಡೆ ಅಂದರೆ ಪಬ್ಲಿಕ್ ರೋಲ್ ಏನಿದೆ ಅದು ಮುಂಚೆನೂ ಕೂಡ ಒಂದು ವೈಯಕ್ತಿಕ ಒಂದು ದೃಷ್ಟಿಯಿಂದ ಮಾಡ್ತಾ ಇದೆ. ಸಾರ್ವಜನಿಕ ಒಂದು ಪದವಿ ಇಲ್ಲದೇ ಇದ್ದರೂ ಸಹ ಈಗ ಆ ಪದವಿನೂ ಕೂಡ ಇದೆ. ಎರಡೂ ಕೂಡ ಜೊತೆಗೆ ಮುಂದುವರಿತಾ ಇದೆ. ಅದನ್ನೇ ಕೇಳಬೇಕು ಅಂದ್ಕೊಂಡೆ. ಸಂಸದರಾದ ಮೇಲೆ ಮಹಾರಾಜರ ದಿನಚರಿಯಲ್ಲ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಹೇಳಿ? ಯಾವ ಥರ ಅಷ್ಟೊಂದು ಇವಾಗ ನೋಡೋಕೆ ಹೋದರೆ ಅಷ್ಟೊಂದು ಸಮಯ ಇಲ್ಲ. ಅಂದರೆ ಅರಮನೆಯ ವಿಚಾರಕ್ಕೆ ಮತ್ತು ಇಡೀ ಕುಟುಂಬಕ್ಕೆ ಏನೋ ಟೈಮ್ ಇಲ್ಲ. ಆದರೆ ಇದು ನಮ್ಮ ಕರ್ತವ್ಯ. ಜನರು ಕೆಲಸ ಮಾಡಬೇಕಂದ್ರೆ ಆದಷ್ಟು ಸಮಯ ಅದಕ್ಕೆ ಕೊಡಬೇಕಾಗಿದೆ. ಅದು ಆನಂದದಿಂದ ಮಾಡ್ತಾಯಿದೆ. ಜನ ಯಾವ ಥರದ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ಬರ್ತಾರೆ ಸರ್? ಕೆಲವು ತುಂಬ ಯೂನಿಕ್ ಆಗಿರೋ ಸಮಸ್ಯೆಗಳೇನಾದರೂ ಬಂದಿದ್ದಿದೆಯಾ? ಇರುತ್ತೆ, ಆದರೆ ಇದು ಹಂಚ್ಕೊಳ್ಳೋವಂಥದ್ದೇನು ಇದು ಅವಕಾಶ ಅಲ್ಲ. ಆದರೆ ಎಲ್ಲ ಕೂಡ ಬರುತ್ತೆ ನಮಗೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ BJPಲಿ ಒಬ್ಬರೇ MLA ಇರೋದು, ಇಲ್ಲಿ ಕೃಷ್ಣಾಜ ಕ್ಷೇತ್ರದಲ್ಲಿ. ಸೊ ಸಾಮಾನ್ಯವಾಗಿ ಇನ್ನೊಂದು 7 ಕ್ಷೇತ್ರಗಳಿದ್ದಾವೆ. ಅಲ್ಲಿ ನಾವೇ MLAಗಳು, ನಾವೇ MPಗಳು, ನಾವೇ ಕಾರ್ಪೊರೇಟರ್ಗಳು ಎಲ್ಲನೂ ಕೂಡ ನಮ್ಮ ಮೇಲೆ ಇದೆ. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಭಾಳ ಗಟ್ಟಿಯಾಗಿದೆ. ಅವರು ಎಲ್ಲ ನಮಗೆ ಎಲ್ಲನೂ ಕೂಡ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇದು ಒಂದು ಹೊಸ ಅನುಭವ ಇರೋ ಕಾರಣಕ್ಕಾಗಿ ಏನು ನಾಯಕರಿದ್ದಾರೆ ನಮ್ಮ ಪಕ್ಷದಲ್ಲಿ, ಅವರು ಕೂಡ ಭಾಳ ಅವ್ರ ಮಾರ್ಗದರ್ಶನದೊಂದಿಗೆ, ಅವ್ರ ಸಲಹೆಯೊಂದಿಗೆ ಎಲ್ಲ ಒಂದು ಒಳ್ಳೆಯ ಪ್ರಾರಂಭ ಆಗಿದೆ ಇಲ್ಲಿ. ಮೊದಲು ಕೂಡ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದವರೇ. ಈಗ ಸಂಸದರಾದ ಮೇಲೆ ಆ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ. ಹೆಚ್ಚಾಗಿ ಜನರ ನಡುವೆ ಇರ್ತೀರಿ. ಆ ಸಂದರ್ಭದಲ್ಲಿ ಜನ ನಿಮ್ಮನ್ನು ಮಹಾರಾಜರಾಗಿ ನೋಡೋದಕ್ಕೆ ಇಷ್ಟಪಡ್ತಾರಾ ಅಥವಾ ಸಂಸದರಾಗಿ ನೋಡೋದಕ್ಕೆ ಇಷ್ಟಪಡ್ತಾರಾ? ಯಾವ ಥರ ಅವರ ಒಂದು? ಎಲ್ಲ ಜನರು ಭಾಳ ಅವ್ರ ಬಗ್ಗೆ ಎಲ್ಲ ಭಾಳ ಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಕೆಲಸ ಮಾಡುವಾಗ ಅವರು ಇಲ್ಲಿ ಕಚೇರಿಗೆ ಬಂದಾಗ ಮತ್ತು ನಾವು ಪ್ರವಾಸ ಮಾಡುವಾಗ ಎಲ್ಲನೂ ಸಹ ನಮ್ಮ ಜನರ ಪ್ರತಿನಿಧಿಯಾಗೇ ಅವ್ರು ನೋಡ್ತಾರೆ. ಹೌದು, ಹಿಂದೆ ಏನು ರಾಜ್ಯ ವೈಭವ ಇದೆ ಅದನ್ನು ಕೂಡ ಅವ್ರಿಗೆ ಒಂದು ಯಾವಾಗಲೂ ಆ ಮರ್ಯಾದೆ ಇರುತ್ತೆ, ಆ ಗೌರವ ಕೊಡ್ತಾರೆ. ಆದರೆ ಕೆಲಸ ಆಗಲೇಬೇಕು, ಏನೇ ಇದ್ದರೂ ಸಹ ಕೆಲಸ ಆಗಲೇಬೇಕು. ಅದರಲ್ಲಿ ಅವರೇನು ದೇ ಡೋಂಟ್ ಗಿವ್ ಎನಿ ಎಕ್ಸ್ಕ್ಯೂಸ್. ಬಂದು ಏನೇ ಇದ್ರೂ ಸಮಸ್ಯೆ ಬಂದು ಹೇಳ್ತಾರೆ, ಆಗಲೇಬೇಕು ಅಂತ ಹಠ ಮಾಡ್ತಾರೆ. ಮಾಡಬೇಕು ಅವರು ಮಾಡಲಿ, ಒಳ್ಳೆಯದೇನೆ. ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅವರ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.